ಸರ್ ನಿನ್ನೆ ಧರ್ಮಸ್ಥಳ ಚಲೋಕ್ಕೆ ಪಾದಯಾತ್ರೆ ಕೂಡ ಮಾಡಿದ್ದು, ಎಲ್ಲರೂ ಕೂಡ ಒಂದು ಧರ್ಮಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟು ಬಿಜೆಪಿ ಎಲ್ಲರೂ ಕೂಡ ಒಂದು ಹೋರಾಟ ಕೂಡ ಮಾಡಿದ್ರು. ಇದ್ರ ಬೆನ್ನಲ್ಲೇ ಏನು ಅಂತಂದ್ರೆ ಅನೇಕ ಅಂದ್ರೆ ಧರ್ಮಸ್ಥಳದ ಏನು ಮಠಾಧಿ ಅವರೇನು ಅಧಿಕಾರಿಗಳಿದ್ದಾರೆ ಅವರಿಂದನೇ ಒಂದು ವಿರೋಧ ವ್ಯಕ್ತವಾಗಿದೆ ಅನ್ನೋ ಕೂಡ ಮಾಹಿತಿ ಇದೆ. ಈ ನಿಟ್ಟಿನಲ್ಲಿ ಅವರ ಬ್ರದರ್ ಧರ್ಮಾಧಿಕಾರಿಗಳ ಆಡಳಿತ ಮಂಡಳಿ ಅದಕ್ಕೆ ಈ ಪಾದಯಾತ್ರೆ ಮುಖಾಂತರ ಬಿಜೆಪಿ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಿಕ್ಕೆ ಮುಂದಾಗ್ತಾ ಅಂತ ಕಾಂಗ್ರೆಸ್ ಹೇಳ್ತಾರೆ. ಯಾವ ಸಾಧನೆ ಮಾಡ್ಲಿಕ್ಕೆ ಇವ್ರು ಹೋದ್ರು, ಈಗ ಅದು ಮುಗಿದು ಹೋದಂತೆ ಇಡೀ ರಾಜ್ಯದ ದೇಶದ ಜನರಿಗೆ ಗೊತ್ತಾಗೈತೆ. ಕಾಂಗ್ರೆಸ್ಸು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಒತ್ತಾಯದಿಂದ SIT ನೇಮಕ ಮಾಡಿ ಹಿಂದೂ ಧರ್ಮದ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಬಗ್ಗೆ ಜನರಲ್ಲಿ ಅಪನಂಬಿಕೆ ಹುಟ್ಟುವಂಥ ವ್ಯವಸ್ಥಿತವಾದಂಥ ಒಂದು ಸಂಚು ಇವತ್ತು ವಿದೇಶಿ ಹೆಣ್ಮಗಳು ಸೋನಿಯಾ ಗಾಂಧಿಯಿಂದ ಆಗಿದೆ. ಈಗಾಗಲೇ SIT ಅವ್ರು ಕ್ಲಿಯರ್ ಮಾಡಿದ್ದಾರೆ, ಅಲ್ಲಿ ಏನೋ ಯಾವ ಕುರು ಸಿಕ್ಕಿಲ್ಲ, ಯಾವ ಬುರುಡೆ ಸಿಕ್ಕಿಲ್ಲ, ಯಾವ ಎಲುವು ಸಿಕ್ಕಿಲ್ಲ, ಯಾವುದೇ ಅತ್ಯಾಚಾರಕ್ಕೊಳಗಾದಂಥ ಯಾವುದೇ ಹೆಣ್ಮಗಳ ಶವ ಆಗಲಿ ಬುರುಡೆ ಏನೂ ಸಿಕ್ಕಿಲ್ಲ. ಅಂದಾಗ ಧರ್ಮಸ್ಥಳ ತಂತಾನೆ ಮಂಜುನಾಥ ತಂತಾನೆ ಅವನು ತನ್ನ ಶಕ್ತಿಯನ್ನು ತೋರಿಸ್ಬಿಟ್ಟಾನೆ. ಈ ವಿಜೇಂದ್ರ ಹೋಗೋದ್ರಿಂದ ಏನಾಗೋದಿದೆ, ಕರಾವಳಿ ಭಾಗದ ಶಾಸಕರಿಗೆ ಭಾಷಣ ಕೊಡೋದಿಲ್ಲ, ಕರಾವಳಿ ಜನರಿಗೆ ಮಾತಾಡ್ಲಿಕ್ಕೆ ಕೊಡೋದಿಲ್ಲ, ಒಳ್ಳೆ ಹಿಂದೂ ಪರವಾಗಿ ಗಟ್ಟಿಯಾಗಿ ಮಾತಾಡೋಂಥವ್ರನ್ನ ಸ್ಟೇಜ್ ಮ್ಯಾಗ ಒಬ್ಬರೂ ಇಲ್ಲ. ಎಲ್ಲ ಪೋಕಳ ಅವೆಲ್ಲ ರಾತ್ರಿ DK ಶಿವಕುಮಾರ್ ಮನ್ಯಾಗ ಊಟ ಮಾಡಿ ಸಿದ್ದರಾಮಯ್ಯ ಮನ್ಯಾಗ ಮುಂಜಾನೆ 6ಕ್ಕೆ ಹೋಗಿ ನಾಷ್ಟ ಮಾಡಿ ಬರುವಂಥ BJP ನಾಯಕರು ನಡೆದಂಥದ್ದು. ಇದಕ್ಕೆ 7-8 ಸಾವಿರ ಮಂದಿ ಕೊಡಲ್ಲ, ಮಂದಿ ಇಲ್ಲ, ಬರೋ 7-8 ಸಾವಿರ. ನಾನು ನಿನ್ನೆ ಒಂದು ಘಟಪ್ರಭಾ ಸಣ್ಣ ಹಳ್ಳಿಗೆ ಹೋಗಿದ್ದೆ, 4-5 ಸಾವಿರ ಮಂದಿ ಕೊಟ್ಟಿದ್ದೆ. ನಾಯನಲ್ಲಿ ಗಾಡಿ ಕೊಟ್ಟಿಲ್ಲ, ದಾರು ಕೊಟ್ಟಿಲ್ಲ, ಡಾಬಾ ಕೊಡ್ಕೊಂಡು ಇರಲಿಲ್ಲ. ಅಂದರೆ ಇವ್ರ ಮ್ಯಾಗಿನ ವಿಶ್ವಾಸಾರ್ಹತೆ ಕಡಿಮೆ ಆಗಿದೆ. ಧರ್ಮಸ್ಥಳ ಈಗ ಮುಗಿದು ಹೋಗತ್ತೆ, ಅದಕ್ಕೆ ದೇವರು ತಾನೇ ನ್ಯಾಯ ಕೊಟ್ಬಿಟ್ಟಾನೆ. ಅದಕ್ಕೆ ನಾನು ಹೇಳ್ತೀನಿ, ಇಂಥ ಏನು ಕೊಳ್ಳು ಧರ್ಮ ಅಭಿಮಾನ ಇದ್ದವರಿಂದ ಏನೋ BJP ಉದ್ಧಾರ ಆಗೋದು.